ನಾವು ಕೂಡ ಒಬ್ಬ ಲಾಯರ್ ಆಗಿ ಏನು ಹೇಳೋದಂದ್ರೆ ತುಂಬ ದಿವಸಕ್ಕೆ ಒಂದು ಒಳ್ಳೆ ಪಿಕ್ಚರ್ ನೋಡೋದು ಚೆನ್ನಾಗಿ ಸೂಪರ್ ಆಗಿತ್ತು ಬ್ರೋ. ಎಲ್ಲ ಮೂವಿ ಒಳ್ಳೆ ಇದೆ, ಕ್ಯೂರಿಯಾಸಿಟಿ ಇದೆ, ತುಂಬ ಚೆನ್ನಾಗಿದೆ. ಮುಗಿಸ್ ಬಂದಮೇಲೆ ಹೇಳ್ತೀವಿ. ಯುದ್ಧಕಾಂಡ ಮೂವಿ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಈಗ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ಕಾದು ನೋಡೋಕ್ಕಾಗುತ್ತೆ. ಕ್ಯೂರಿಯಾಸಿಟಿ ಚೆನ್ನಾಗಿದೆ, ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಕಾಯ್ತಾ ಇದ್ದೀವಿ ನಾವು. ಸರ್ ಫಸ್ಟ್ ಹಾಫ್ ಹೇಗಿದೆ ಸರ್? ಚೆನ್ನಾಗಿದೆ. ಸೂಪರ್. ಫಸ್ಟ್ ಹಾಫ್ ಅಜಯ್ ರಾವ್ ಆ್ಯಕ್ಟಿಂಗ್ ಸೂಪರ್, ಕ್ಯೂರಿಯಾಸಿಟಿ ಅಂತ ಸೂಪರ್ ಸರ್. ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತೀವಿ, ಸಕ್ಸಸ್ ಆಗಬೇಕು. ಓಕೆ, ನೈಸ್. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ. ನೋಡ್ಬೇಕು ನೆಕ್ಸ್ಟ್ ಇಂಟರ್ವಲ್ ಆದ್ಮೇಲೆ. ಫಸ್ಟ್ ಹಾಫ್ ಹೇಗಿದೆ? ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನನ್ನಿಸ್ತು ಅಜಯ್ ಆ್ಯಕ್ಟಿಂಗ್? ಸಖತ್ತಾಗಿದೆ, ಮುಗಿಸ್ ಬಂದಮೇಲೆ ಹೇಳ್ತೀವಿ. ಸರ್ ಫಸ್ಟ್ ಹಾಫ್ ಹೇಗಿದೆ? ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತಾ? ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಯಾವ ಥರ ಇರಬೇಕು ಅಂತ ಅನ್ನಿಸ್ತಾ ಇದೆ? ರಿಸಲ್ಟ್ ಏನು ಚೆನ್ನಾಗಿ ಇಷ್ಟ ಆಯ್ತು ಆ್ಯಕ್ಚುಲಿ? ಅಂದರೆ ಏನಂದರೆ ಈಗ ಕೋಟಲ್ಲಿ ಕೊಡೋದಕ್ಕಿಂತ ಹೊರಗೆ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಸರ್ ಫಸ್ಟ್ ಹಾಫ್ ಹೇಗಿದೆ, ನಿಮ್ಗೆ ಎಷ್ಟು ಇಷ್ಟ ಆಯಿತು? ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ನೋಡೋಣ ಸೆಕೆಂಡ್ ಹಾಫ್ ಹೇಗೆ ಕ್ಯೂರಿಯಾಸಿಟಿ ಇದೆಯಾ? ಇದೆ ಸರ್, ಆ್ಯಕ್ಟಿಂಗ್ ಹೇಗಿದೆ ಸರ್? ಚೆನ್ನಾಗಿದೆ. ಫಸ್ಟ್ ಹಾಫ್ ಹೇಗಿದೆ, ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಹೇಗಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಹಾಂ, ಏನು ಇಷ್ಟ ಆಯ್ತು ಸರ್? ಅಜಯ್ ರಾವ್ದು ಆ್ಯಕ್ಟಿಂಗು ಮತ್ತು ಅದು ಅರ್ಚನಾ ಜೋಯಿಸ್ದು ಆ್ಯಕ್ಟಿಂಗು, ಮೂಗು ಆ್ಯಕ್ಟಿಂಗ್, ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡಿ. ಸ್ಟೋರಿ ತುಂಬ ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು. ಮೂವಿ ಒಳ್ಳೆ ಇದೆ, ಎಲ್ಲರೂ ಬಂದು ನೋಡಿ ಅಷ್ಟೇ ಹೇಳ್ತೀನಿ. ಕನ್ನಡ ಮೂವಿನ ಬೆಳೆಸಿ, ಯುದ್ಧಕಾಂಡ. ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ. ಹೇಗಿತ್ತು ಚೆನ್ನಾಗಿದೆ, ಸಿನಿಮಾ ಹೇಗಿತ್ತು? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕಂಟೆಂಟ್. ಎಲ್ಲರೂ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದೇ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಇದು. ಸಿನಿಮಾ ಹೇಗಿತ್ತು? ಭಾಳ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಒಳ್ಳೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು? ಹಾಂ, ಮೆಸೇಜ್ ಕೊಟ್ಟಿರೋದು ಹೇಗಿದೆ? ಮೆಸೇಜ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿತ್ತು ಬ್ರೋ. ಎಲ್ಲರೂ ಬಂದು ನೋಡಬೇಕು, ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೇಕು ಮೂವಿನ. ಸೂಪರ್ ಚೆನ್ನಾಗಿ ಮಾಡಿ. ಅಜಯ್ ರಾವ್ ಚೆನ್ನಾಗಿ ಮಾಡಿದ್ದಾರೆ, ಇವ್ರು ನಿವೇದಿತ ಅವರು ಚೆನ್ನಾಗಿ ಮಾಡಿದ್ದಾರೆ. ಫೈನ್, ತುಂಬ ದಿವಸಕ್ಕೆ ಒಂದು ಒಳ್ಳೆ ಪಿಕ್ಚರ್ ನೋಡೋದು. ಒಳ್ಳೆ ಮೆಸೇಜ್ ಇದೆ, ನೋಡ್ಬೋದು. ಏನು ಇಷ್ಟ ಆಯ್ತು? ಮೆಸೇಜ್ ಇಷ್ಟ ಆಯಿತು. ಸರ್ ಮೂವಿ ತುಂಬ ಚೆನ್ನಾಗಿತ್ತು, ಎಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಲಾಯರ್ ರೋಲು ತುಂಬ ಚೆನ್ನಾಗಿದೆ. ಅವರು ಏನು ಮಾಡೋಕ್ಕಾಗ್ದಿರೋದನ್ನ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಸೀನು. ಮತ್ತು ಹೆಣ್ಮಕ್ಳು ಜಸ್ಟಿಸ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಮೂವಿಲಿ ಹೇಗೆ ತೋರಿಸಿದಾರೋ ನಮ್ಮ ರಿಯಾಲಿಟಿ, ನಮ್ಮ ಸೊಸೈಟಿನೂ ನಾವೆಲ್ಲ ಹಾಗೆ ನಡ್ಕೋಬೇಕು ಅಂತ ನನ್ನ ಸೊಸೈಟಿಗೆ ತುಂಬ ಥ್ಯಾಂಕ್ಸ್. ಲಾವಣ್ಯ, ನಾನು ಮಾಗಡಿಯಿಂದ ಬಂದಿದ್ದೆ. ಹಾಂ ಸರ್, ಸಿನಿಮಾ ನೋಡಬೇಕು ಅಂತಲೇ ಬಂದೆ ಸರ್. ನಾನು ಇಷ್ಟು ಟ್ರೇಲರ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಈ ಸಿನಿಮಾ ನೋಡಲೇಬೇಕು ಅಂತ ಬಂದೆ. ಥ್ಯಾಂಕ್ಸ್. ಸಿನಿಮಾ ನೋಡಿದ್ರಾ? ನೋಡಿದ್ದೀವಿ ಸರ್, ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು? ಕಂಟೆಂಟ್ ಭಾಳ ಇಷ್ಟ ಆಯಿತು ಸರ್. ನಾವು ಕೂಡ ಒಬ್ಬ ಲಾಯರ್ ಆಗಿ ಏನು ಹೇಳೋದಂದರೆ, ಎಲ್ಲ ಸಮಯದಲ್ಲೂ ಕಾನೂನನ್ನ ಪರಿಗಣಿಸದೆ ಪರಿಸ್ಥಿತಿಯನ್ನು ಕೂಡ ಅನುಸರಿಸಿ ನ್ಯಾಯ ಕೊಡ್ತಕ್ಕಂಥದ್ದು ಒಂದು ಸಿನಿಮಾದಲ್ಲಿದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ.
ಮೊದಲು ಜನ ಬದಲಾಗಬೇಕು, ಮಾದಕ ವಸ್ತುಗಳು ಹೋಗ್ಬೇಕು, ಡ್ರಗ್ಸು ಮತ್ತು ಆಲ್ಮೋಸ್ಟ್ ಥಿಂಗ್ಸ್ಗಳಿದ್ದಾವೆ, ಅವನ್ನ ಮೊದಲು ಚೇಂಜ್ ಮಾಡಿದ್ರೇ ಸರ್ಕಾರದಲ್ಲಿ ತುಂಬ ಲೂಪೋಲ್ಸ್ಗಳಿದೆ. ಅದನ್ನ ಮೊದಲು ಚೇಂಜಸ್ ಮಾಡಿಕೊಂಡ್ರೆ ಇನ್ನೆಲ್ಲದೆಲ್ಲ ಚೇಂಜ್ ಆಗುತ್ತೆ. ಸರ್ಕಾರ ಮೇನ್ ಇಂಪಾರ್ಟೆಂಟ್. ನಮಸ್ಕಾರ. ಇವತ್ತು ಸಮಾಜದಲ್ಲಿ ಒಬ್ಬ ಲಾಯರು ಮನ್ಸು ಪಟ್ಟರೆ ಇವತ್ತು ಆ್ಯಕ್ಚುಲಿ ಏಕೆಂದರೆ ಕೆಲವು ಲಾಯರ್ಗಳೇನೆಂದ್ರೆ ದುಡ್ಡಿರೋರ ಕಡೆಗೆ ಮಾತ್ರ ಮಾಡ್ತಾರೆ, ದುಡ್ಡಿರೋರಿಗೆ ಮಾತ್ರ ಅನ್ಯಾಯ ಆಗಿದ್ರು ನ್ಯಾಯ ಕೊಡಿಸ್ತಾರೆ. ಆದರೆ ಒಬ್ಬ ಲಾಯರ್ ನಿರ್ಧಾರ ಮಾಡಿದ್ರೆ ಸಾಮಾನ್ಯ ಜನಕ್ಕೂ ನ್ಯಾಯ ಕೊಡಿಸ್ಬೋದು ಅಂತ ತುಂಬ ಅಚ್ಚುಕಟ್ಟಾಗಿ ಕೃಷ್ಣ ಅಜರಾಯರವರು ಕ್ಲೀನಾಗಿ ಎಳೆಯಾಗಿ ಮೂವಿಲಿ ಪ್ರದರ್ಶನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಮೂವಿ. ದಯವಿಟ್ಟು ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು.